ಏನು ಯಶ್ ಬಾಸ್ ಡ್ಯೂಯಲ್ ರೋಲಾ, ಟ್ರಿಪಲ್ ರೋಲಾ? ಓಕೆ, ಈಗ ನಾವು ಯಶ್ ಬಾಸ್ ಅವರ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತಾಡೋಣ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಬಾಸ್ ಅವರು ಡ್ಯೂಯಲ್ ರೋಲಾ ಅಥವಾ ಟ್ರಿಪಲ್ ರೋಲಾ? ಮೊದಲನೇದಾಗಿ ಹಾಯ್ ಹಲೋ ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಶ್ ಅವರ ಟಾಕ್ಸಿಕ್ ಮೂವಿ ಬಗ್ಗೆ. ಓಕೆ, ಯಶ್ ಬಾಸ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಡ್ಯೂಯಲ್ ರೋಲಾ ಅಥವಾ ಟ್ರಿಪಲ್ ರೋಲಾ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಟಾಪಿಕ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡೋಣ. ಈ ಮೂವಿಯ ಡೈರೆಕ್ಟರ್ ಯಾರು ಅಂದರೆ ಗೀತನ್ ಮೋಹನ್ ದಾಸ್. ಇವರು ಮೂಲತಃ ಕೇರಳದವರು. ಈ ಹಿಂದೆ ಇವರು ಸುರಾರೈ ಪೊಟ್ರು ಅಂತ ಒಂದು ಬಿಗ್ ಹಿಟ್ ಟಾಲಿವುಡ್ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಸೂರ್ಯ ಅವರ ಜೊತೆ ಈ ಹಿಂದೆ ಅವರು ಮೂವಿ ಕೂಡ ಮಾಡಿದ್ರು. ಈ ಮೂವಿ ಕೂಡ ಒಂದು ದೊಡ್ಡ ಸಕ್ಸಸ್ ಆಗಿ ಕಂಡು ಬಂದಿತ್ತು. ಮೂವಿಯ ಹೆಸರು ಸುರಾರೈ ಪೊಟ್ರು ಅಂತ. ಈಗ ಇದೇ ಗೀತು ಮೋಹನ್ ದಾಸ್ ಅವರು ನಮ್ಮ ಯಶ್ ಸರ್ ಜೊತೆ ಅವರು ಟಾಕ್ಸಿಕ್ ಮೂವಿ ಅಂತ ಮಾಡ್ತಾ ಇರೋದು. ಹಾಗೂ ಈ ಚಿತ್ರಕ್ಕೆ ನಮ್ಮ ಯಶ್ ಸರ್ ಅವರು ಕೂಡ ಸ್ಟೋರಿ ಬರೆದಿದ್ದಾರೆ. ಓಕೆ, ಟಾಕ್ಸಿಕ್ ಮೂವಿಯ ಲೀಡ್ ಆಕ್ಟರ್ಸ್ ಕ್ಯಾರೆಕ್ಟರ್ಸ್ ಬಗ್ಗೆ ಈಗ ನಾವು ಮಾತಾಡೋಣ. ಮೊದಲನೇದಾಗಿ ಯಶ್ ಸರ್ ಅವರ ಕ್ಯಾರೆಕ್ಟರ್ ನೇಮ್ ಬಂದು ಇಲ್ಲಿ ರಾಯ ಅಂತ. ಹೆಸರು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ, ರಾ ಅಂದರೆ ರಾಧಿಕಾ ಪಂಡಿತ್ ಅಂತೆ, ಯಾ ಅಂದರೆ ಯಶ್ ಅಂತೆ, ರಾ ಯಾ. ಇದು ನಮ್ಮ ಯಶ್ ಸರ್ ಅಭಿಮಾನಿಗಳು ಚರ್ಚೆ ಮಾಡ್ತಿದ್ದಾರೆ. ಓಕೆ, ಈ ಮೂವಿಯಲ್ಲಿ ನಯನತಾರಾ ಮೇಡಮ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ನೇಮ್ ಬಂದು ಗಂಗಾ ಅಂತ. ನೆಕ್ಸ್ಟ್, ಈ ಮೂವಿಯಲ್ಲಿ ಹೀರೋಯಿನ್ ಯಾರು ಅಂತಂದರೆ ಕಿಯಾರಾ ಅದ್ವಾನಿ. ಇವರು ಬಾಲಿವುಡ್ನವರು. ಇವರ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ನಾದಿಯಾ ಅಂತ. ನೆಕ್ಸ್ಟ್, ಉಮಾ ಕುರೇಶಿ, ಇವರು ಕೂಡ ಬಾಲಿವುಡ್ ಆಕ್ಟರ್ಸ್. ಇವರ ಕ್ಯಾರೆಕ್ಟರ್ ನೇಮ್ ಬಂದು ಎಲಿಜಬೆತ್ ಅಂತ. ನೆಕ್ಸ್ಟ್, ತಾರಾ ಸುತಾರಿಯಾ, ಇವರು ಕೂಡ ಬಾಲಿವುಡ್ ಆಕ್ಟರ್ಸ್. ಇವರ ಕ್ಯಾರೆಕ್ಟರ್ ನೇಮ್ ಬಂದು ರೆಬಕಾ ಅಂತ. ನೆಕ್ಸ್ಟ್, ನಮ್ಮ ರುಕ್ಕುಗುರು ನಮ್ಮ ರುಕ್ಮಿಣಿ ವಸಂತ. ಈ ಮೂವಿಯಲ್ಲಿ ನಮ್ಮ ರುಕ್ಮಿಣಿ ವಸಂತ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ಮೆಲಿಸಾ ಅಂತ. ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೊಡ್ಯೂಸರ್ ಯಾರು ಅಂದರೆ KVN ಪ್ರೊಡಕ್ಷನ್ ಹೌಸ್. ಈ ಚಿತ್ರ ಒಂದು ಪೀರಿಯಾಡಿಕ್ ಆಕ್ಷನ್ ಥ್ರಿಲ್ಲರ್ ಹಾಗೂ ಗ್ಯಾಂಗ್ಸ್ಟರ್ ಜನರಿಗೆ ಸೇರ್ಕೊಳ್ಳುತ್ತೆ. ಓಕೆ, ಈ ಮೂವಿ ಎಷ್ಟೊಂದು ಯಾಕೆ ಕ್ರೇಜ್ ಗುರು ಅಂತ ನೀವೇನಾದ್ರು ಕೇಳೋದಾದರೆ, ಈಗಾಗಲೇ ನಮ್ಮ ಯಶ್ ಸರ್ ಅವರ ಫಿಲಮ್ ಬಂದು 4 ವರ್ಷ ಆಯಿತು ಗುರು. ಅವರ KGF 2 ಮೂವಿ ಬಂದು 2022 ಏಪ್ರಿಲ್ 14ರಂದು KGF 2 ಮೂವಿ ರಿಲೀಸ್ ಆಗಿತ್ತು. ಆ ಮೂವಿ ರಿಲೀಸ್ ಆದ ನಂತರ ಯಶ್ ಸರ್ ಅವರ ಮುಂದಿನ ಸಿನಿಮಾನೇ ಈ ಟಾಕ್ಸಿಕ್. ಇದರಿಂದ ಈ ಮೂವಿಯ ಕ್ರೇಜ್ ತುಂಬಾನೇ ಜಾಸ್ತಿ ಇದೆ. ಈ ಚಿತ್ರಕ್ಕೆ ಸ್ಟಂಟ್ ಮಾಸ್ಟರ್ ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? JJ ಪೆರಿ. ಇವ್ರು ಯಾರು ಅಂದರೆ ಜಾನ್ ವಿಕ್ ಹಾಗೂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಇಂಗ್ಲಿಷ್ ಮೂವೀಸ್ ಅಂದರೆ ಈ ಹಾಲಿವುಡ್ ಮೂವೀಸ್ಗಳನ್ನ ಸ್ಟಂಟ್ಸ್ ಮಾಸ್ಟರ್ ಇವರೇ, JJ ಪೆರಿ. ಇವರೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಮೂವಿ ಟಾಕ್ಸಿಕ್ಗೆ ಸ್ಟಂಟ್ ಮಾಸ್ಟರ್. ಹಾಗೂ ಈ ಮೂವಿನ ಸೈಮಲ್ಟೇನಿಯಸ್ ಆಗಿ ನಮ್ಮ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನು ಮಾಸ್ ಆಡಿಯನ್ಸ್ ಅಂತ ಬಂದ್ರೆ ಈ ಮೂವಿ ಅವರಿಗೆ ಹಬ್ಬದೂಟ ಗುರು. ಅಷ್ಟು ಮಾಸ್ ಆಗಿದೆ ಗುರು ಈ ಮೂವಿ. ನಾನು ಆಲ್ರೆಡಿ ತಮ್ನೇನಲ್ಲಿ ಹಾಕಿರೋ ಹಾಗೆ ಈಗ ಮುಖ್ಯ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಯಶ್ ಸರ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಡ್ಯೂಯಲ್ ರೋಲಾ ಅಥವಾ ಟ್ರಿಪಲ್ ರೋಲಾ? ಸೊ ಈ ವಿಷಯದ ಬಗ್ಗೆ ನಾವು ಇವಾಗ ಮಾತಾಡೋಣ. ಮೊದಲನೇದಾಗಿ ನಮಗೆ ಫಸ್ಟ್ ಡೌಟ್ ಎಲ್ಲಿಂದ ಬರುತ್ತೆ ಅಂದರೆ, ಇವಾಗ ಏನು ಈ ಹಿಂದೆ ಟೀಸರ್ ನೋಡಿದ್ವೋ ಬರ್ತ್ಡೇ ಗ್ಲಿಮ್ಸ್ ಅಲ್ಲಿ, ಅದರಲ್ಲಿ ಯಶ್ ಸರ್ ಅವರು ಡ್ಯಾಡೀಸ್ ಹೋಮ್ ಅಂತ ಹೇಳ್ತಾರೆ. ಆ ಡೈಲಾಗ್ ಹೇಳಬೇಕಾದ್ರೆ ಅವರ ಹೇರ್ ಸ್ಟೈಲ್ನ ಗಮನಿಸಿ. ಅವರಿಗೆ ಶಾರ್ಟ್ ಹೇರ್ಸ್ ಇರುತ್ತೆ. ಹಾಗೂ ಇವತ್ತಿನ ಟೀಸರ್ ನೋಡಿದ್ರೆ ಯಶ್ ಸರ್ ಅವರಿಗೆ ಲಾಂಗ್ ಹೇರ್ಸ್ ಇದೆ. ಸೊ ಇದರಿಂದ ಈ ಡೌಟ್ ಸೃಷ್ಟಿಯಾಗತ್ತೆ. ಒಂದು ಶಾರ್ಟ್ ಹೇರ್ ಯಶ್ ಸರ್ ಹಾಗೂ ಲಾಂಗ್ ಹೇರ್ ಯಶ್ ಸರ್ ಹಾಗೂ ಅವರ ಡಿಫ್ರೆಂಟ್ ಟ್ಯಾಟೂಸ್. ಹಾಗೂ ಇವತ್ತು ಬಂದಂತಹ ಟೀಸರ್ನಲ್ಲಿ ಕೊನೆಯದಾಗಿ ಯಶ್ ಬಾಸ್ ಅವರ ಯಂಗ್ ಲುಕ್ ನೋಡೋದಕ್ಕೆ ಸಿಗತ್ತೆ ಗುರು. ಯಂಗ್ ಲುಕ್ ಯಶ್ ಯಾರು? ಅವರು ಡೈಲಾಗ್ ಕೂಡ ಹೇಳ್ತಾರೆ,
ಐ ಆಮ್ ಹೋಮ್ ಡ್ಯಾಡಿ. Violence, violence, violence. I don't like it. I avoid. But violence likes me. I can't avoid. I'm home, Daddy. ಈ ಡೈಲಾಗ್ ಹೇಳಿದಂತಹ ನಮ್ಮ ಯಂಗ್ ಯಶ್ ಇನ್ನೊಬ್ರು. ಓಕೆ, ಈಗ ಈ ಡೌಟ್ಸ್ ಬಗ್ಗೆ ನೀವು ಕ್ಲಾರಿಫೈ ಸಿಕ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋಲಿ ಹೇಳಿದಂತಹ 3 ಎಸ್.ಆರ್ ಕ್ಯಾರೆಕ್ಟರ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ನನಗೆ ಪರ್ಸ್ನಲ್ ಆಗಿ ಏನು ಅನ್ಸುತ್ತೆ ಅಂದರೆ ಡ್ಯೂಯಲ್ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ಮೊದಲನೇದಾಗಿ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಿದ್ನೋ, ಡಿಫ್ರೆಂಟ್ ಟ್ಯಾಟೂಸ್ ಹಾಗೂ ಡಿಫ್ರೆಂಟ್ ಏರ್ ಸ್ಟೈಲ್ ಅಂತ, ಅವರು ಒಂದೇ ಆಗಿರ್ತಾರೆ. ಯಾಕಂದರೆ ಇದು ಪೀರಿಯಾಡಿಕ್ ಆ್ಯಕ್ಷನ್ ಆಗಿರೋದ್ರಿಂದ ಮೋಸ್ಟ್ಲಿ ಇದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಕೂಡ ಇರ್ಬೋದು. ಈ 2 ಟೀಸರ್ ನೋಡಿದಾಗ ಗೊತ್ತಾಗತ್ತೆ ಅವ್ರ ಹೆಸರು ರಾಯ ಅಂತಾನೆ ಕರೀತಾ ಇರ್ತಾರೆ. ಇವತ್ತಿನ ಬಂದಂತಹ ಟೀಸರಲ್ಲಿ ಲಾಂಗ್ಸ್ ಏರ್ ಇದ್ದಂಥ ಯಶ್ ಸರ್ ಕೂಡ ರಾಯ ಅಂತ ಕರೀತಾರೆ. ಈ ಓದ್ ಟೀಸರಲ್ಲಿ ನಾವೇನು ನೋಡಿದ್ವೋ ಬರ್ತ್ಡೇ ಪೀಕ್ ಟೀಸರಲ್ಲಿ, ಅದರಲ್ಲೂ ಕೂಡ ಯಶ್ ಸರ್ ಅವರ ಇಂಟ್ರೊಡಕ್ಷನಲ್ಲೇ ಕ್ಲಿಯರ್ ಆಗಿದೆ ಇಂಟ್ರೊಡಕ್ಷನ್ ಟು ರಾಯ ಅಂತ. ಈ ರಾಯ ಅನ್ನೋ ಒಂದು ಕ್ಯಾರೆಕ್ಟರ್ ಹಾಗೂ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದು ಇವತ್ತು ಬಂದಂತಹ ಟೀಸರ್ ಕೊನೆಯಲ್ಲಿ ನಾವು ನೋಡಬಹುದು. ಆ ಯಂಗ್ ಯಶ್ ಸರ್ ಯಾರು ಹಾಗೂ ಇವ್ರ ಬಗ್ಗೆ ಜುಗಲ್ಬಂದಿ ನಡೆಯುತ್ತಾ ಅಂತ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಓಕೆ, ಕೊನೆಯದಾಗಿ ಬರೋಣ. ಮಾರ್ಚ್ 19, 2026 ಟಾಕ್ಸಿಕ್ ಮೂವಿ ರಿಲೀಸ್ ಆಗುತ್ತೆ. ಇನ್ನೊಂದು ಇದಕ್ಕೆ 540 ಕೊಡಬೇಕಂತ ಇನ್ನೊಂದು ಮೂವಿ ಕೂಡ ಬಾಲಿವುಡಿಂದ ಬರ್ತಿದೆ. ಅದು ಯಾವ ಮೂವಿ ಅಂದರೆ ದುರಂಧರ್ 2. ಆಲ್ರೆಡಿ ದುರಂಧರ್ 1 1,000+ ಕೋಟಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿದೆ. ಈಗ ಪಾರ್ಟ್ 2 ಕೂಡ ಬರ್ತಾ ಇದೆ. ಆ ಪಾರ್ಟ್ 2 ನಮ್ಮ ಎಸ್.ಆರ್ ಟಾಕ್ಸಿಕ್ ಜೊತೆ ಕ್ಲಾಶ್ ಆಗಕ್ಕೆ ಬರ್ತಿದೆ. ಈ ಓನರ್ ಗಾಡಿ ಟಾಪ್ ಎಂಡ್ ಗಾಡಿ ಬರಬೇಕಾದ್ರೆ ನಿಂದ ಯಾವ್ದೋ ಕಿತ್ತೋಗಿರೋ ಡಕೋಟಾ ಗಾಡಿ ಅಂತ ನಿಲ್ಸಿದ್ಯಲ್ಲ, ಎತ್ತ ಗಾಡಿ ಎತ್ತಲೇ. ಆ ಭಯ ಇರ್ಲಿ, ನಾನು ಯಾರು? ವೀರ ಪ್ರತಾಪ ಸಿಂಹ. ಈ 2 ಮೂವಿಯಲ್ಲಿ ಯಾವ ಮೂವಿ ಗೆಲ್ಲತ್ತೆ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ನೀವೇನಾದ್ರು ಕೇಳ್ಬೋದು, ಗುರು ಈ ಮೂವಿ 1,000 ಕೋಟಿ ಕಲೆಕ್ಷನ್ ಮಾಡತ್ತಾ ಅಂತ. ನಾನು ಹೇಳ್ತೀನಿ, ಗುರು ಈಸಿಯಾಗಿ 1,000 ಕೋಟಿ ಕಲೆಕ್ಷನ್ ಮಾಡತ್ತೆ. ಅವ್ರಿಗಿರೋ ಕ್ರೇಜ್ಗೆ ಈ 1,000 ಕೋಟಿ ಎಲ್ಲ ಕೇಕ್ ವಾಕ್ ಅಂತಾನೆ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ಎಸ್.ಆರ್ ಅವರ ಟಾಕ್ಸಿಕ್ ಸಿನಿಮಾ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್.